ಭಾರತ ಮಾತೆಗೆ ಜಯವಾಗಲಿ ಎಂದು ಹೇಳುತ್ತಾ ದುರಂಧರ್ ದ ರಿವೆಂಜ್ ಸಿನಿಮಾದ ರಿವ್ಯೂ ಶುರು ಮಾಡೋಣ. ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಐಕ್ಳು ಚಾನಲ್ಗೆ ಸ್ವಾಗತ. ಶುರು ಮಾಡ್ಕೊಳ್ಳೋಣ. ಖಮಾನ್ ಅಂದಾಗೆ ಗೊತ್ತಲ್ಲ, ರೆಗ್ಯುಲರ್ ಆಗಿ ಹೇಳ್ತೀವಲ್ಲ, ಚಾನಲ್ಗೆ ಯಾರು ಹೊಸ್ದಾಗೆ ಬಂದಿರೋರು ಇದ್ರೆ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ರೆಹಮಾನ್ ಡೆಕಾತ್ ಸತ್ತಾದ್ಮೇಲೆ ಏನಾಗುತ್ತೆ ಅನ್ನೋದು ಈ ಸಿನಿಮಾದ ಒನ್ಲೈನ್ ಕತೆ ಅಂತ ಟ್ರೈಲರ್ ರಿವ್ಯೂನಲ್ಲಿ ಹೇಳಿದ್ದೆ. ಬಟ್ ಈ ಸಿನಿಮಾದ ಒನ್ಲೈನ್ ಕತೆ ಬಂದು ಅದಲ್ಲ ರೀ, ಬೇರೆನೇ ಇದೆ, ಬೇರೆ ಲೆವೆಲಲ್ಲೇ ಇದೆ. ಅದು ಏನು ಅನ್ನೋದನ್ನ ಸ್ವಲ್ಪ ಹೇಳ್ತೀನಿ. ಜಾಸ್ತಿ ಈ ಸಿನಿಮಾದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಅಂತ ಒಂದು ಮೀಮ್ ಬರುತ್ತಲ್ಲ, ಆ ಥರ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಲ್ಲ, ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ಗಳಿದೆ. ಅದು ಚಿಕ್ಕ ಸರ್ಪ್ರೈಸ್ಗಳಂತೂ ಅಲ್ಲವೇ ಇಲ್ಲ, ಎಲ್ಲ ದೊಡ್ಡ ದೊಡ್ಡ ಸರ್ಪ್ರೈಸ್ಗಳೇ. ಒಂದಂತೂ ಲೆಕ್ಕ ಹಾಕೋಕೆ ಹೋದ್ರೆ ಈ ಸಿನಿಮಾದಲ್ಲಿ ಅದು ಎಷ್ಟೆಷ್ಟು ಸರ್ಪ್ರೈಸ್ಗಳಿದೆಯೋ ಅದು ಎಷ್ಟೆಷ್ಟು ಮೈ ಜುಮ್ ಅಂತು ಅನ್ನೋದು ಸಿಕ್ಕಾಪಟ್ಟೆನೇ ಇದೆ. ಸಿನಿಮಾದಲ್ಲಿ ಹಮ್ಜಾ ಮತ್ತು ಜಸ್ಪ್ರೀತ್ ಏನಿದ್ದಾರೆ, ಐ ಮೀನ್ ರಣವೀರ್ ಸಿಂಗ್ ಅವರು ಈ ಸಿನಿಮಾದಲ್ಲಿ ಪಾತ್ರ ಮಾಡಿದಾರಲ್ಲ ಗುರುವೆ, ಫಿಕ್ಸ್ ಮಾಡ್ಕೊಂಬಿಡಿ, ಈ ವರ್ಷ ನ್ಯಾಷನಲ್ ಅವಾರ್ಡು ಇವ್ರಿಗೆ, ಬೆಸ್ಟ್ ಆ್ಯಕ್ಟರ್ಗೆ, ಪ್ಲಸ್ ಬೆಸ್ಟ್ ಸಿನಿಮಾ ಕೂಡ ದುರಂಧರ್ 2ನೇ ಆಗಿರುತ್ತೆ ಅನ್ನೋದು ನನ್ನ ನಂಬಿಕೆ ಅನ್ನಿಸ್ತಾ ಇದೆ. ಸಿನಿಮಾ ರೆಹಮಾನ್ ಡೆಕಾತ್ ಸತ್ತಾದ್ಮೇಲೆ ಏನಾಯಿತು, ಲಹರಿಗೆ ಬಾದ್ಶಾ ಯಾರು ಬರ್ತಾರೆ, ಅರ್ಷದ್ ಪಪ್ಪು ಏನಾಗ್ತಾನೆ, SP ಅಸ್ಲಂ ಚೌಧರಿ ಏನಾಗ್ತಾನೆ, ಅಜಯ್ ಸಿನ್ಯಾಲ್ ಅವರು ಈ ಸಿನಿಮಾದಲ್ಲಿ ಯಾವ ಥರ ಆಟ ಆಡಿಸ್ತಾರೆ ಅನ್ನೋದು ನೀವು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮೇಜರ್ ಇಕ್ಬಾಲ್, ಇಲಿನಾ, ಜಮಾಲಿ, ಉಜಿರ್, ಸೊ ಇಷ್ಟು ಮೇಜರ್ ಕ್ಯಾರೆಕ್ಟರ್ಗಳು ಸಿನಿಮಾದಲ್ಲಿದೆ. ಬಟ್ ಈ ಸಿನಿಮಾದಲ್ಲಿ ತುಂಬ ಇಷ್ಟ ಆಗೋದು, ಯಾಕೆ ಜಸ್ಪ್ರೀತ್ ಸಿಂಗ್ ರಾಂಜಿ ಪಂಜಾಬಿಂದ ಪಾಕಿಸ್ತಾನ್, ಐ ಮೀನ್ ಬಲೂಚಿಸ್ತಾನ್ಗೆ ಅಂತ ಅಂದ್ಕೊಂಡು ಬರ್ತಾರೆ ಅನ್ನೋದಕ್ಕೆ ಒಂದು ಮೇಜರ್ ರೀಸನ್ ಬೇಕು. ಅಂದರೆ ಸ್ಪೈಯಾಗಿ ಯಾಕೆ ಬರ್ತಾರೆ ಅನ್ನೋದು ಅದೊಂದು ಮೇಜರ್ ರೀಸನ್ ಇದೆ, ಅದು ಕೂಡ ಸ್ಯಾಟಿಸ್ಫೈಡ್ ಆಗಿದೆ. ಪ್ಲಸ್ ಇಂಡಿಯಾಯಿಂದ ಹೋಗುವಂಥ ಎಷ್ಟೊಂದು ಜನ ಸ್ಪೈ ಏಜೆಂಟ್ಗಳು ಜಸ್ಟ್ ಅಲ್ಲಿ ನಡೆಯುವಂಥ ರೌಡಿಸಮ್ ಹವಾಲ ಅದು ಇದು ಏನಿದೆ ಎಕ್ಸ್ಟ್ರಾಕ್ಷನ್ಸ್ಗಳು, ಇದು ಅಲ್ಲದೇನೆ ಅಲ್ಲೂ ಕೂಡ ಪೊಲಿಟಿಷಿಯನ್ಸು ಮತ್ತು ಅಲ್ಲೂ ಕೂಡ ಏನಂತಾರೆ ಡಾಕ್ಟರ್ಸ್ಗಳಾಗಿರ್ಬೋದು, ನರ್ಸ್ಗಳಾಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಈ ಥರ ಇಂಡಿಯಾಯಿಂದ ಏಜೆಂಟ್ಗಳು ಹೋಗಿ ಅಲ್ಲಿ ಏನೇನು ಮಾಡ್ತಾರೆ, ಯಾವ ಥರ ಇನ್ಫಾರ್ಮೇಷನ್ಗಳು ಕಲೆಕ್ಟ್ ಮಾಡ್ತಾರೆ, ಅದ್ರ ಜೊತೆಗೆ ಅವ್ರ ಮಧ್ಯದಲ್ಲೇ ಇದ್ದೂ ಇಲ್ಲದಿರೋ ಥರ ಬದುಕೋ ಜೀವನ ಇದೆಯಲ್ಲ, ಅದು ನೆನೆಸ್ಕೊಳ್ಳೋಕ್ಕೂ ಆಗಲ್ಲ. ಕೆಲವೊಂದು ಎಪಿಸೋಡ್ಸ್ಗಳು ಬರುತ್ತೆ, ಅಯೋಧ್ಯ ಮಂದಿರ ಎಪಿಸೋಡ್ ಆಗಿರ್ಬೋದು. ಸಿನಿಮಾದಲ್ಲಿ ನಮ್ಮ ಭಾರತದ ಪೊಲಿಟಿಷಿಯನ್ಸ್ ಒಬ್ಬರು ಬಂದು ಹೋಗ್ತಾರೆ, ಐ ಮೀನ್ ಅಂದರೆ ಅದು ಶೂಟಿಂಗ್ ಅಂತ ಅಲ್ಲ, ಕೆಲವೊಂದು ಅವ್ರದ್ದು ಕೂಡ ಫುಟೇಜ್ಗಳು ಬಂದು ಹೋಗುತ್ತೆ. ಇಟ್ಸ್ ರಿಯಲಿ ಹ್ಯಾಟ್ಸ್ ಆಫ್ ಆದಿತ್ಯ ದರ್ ಅವರು ಮತ್ತು ಅವ್ರ ಟೀಮ್ ಏನಿದೆ, ರೈಟಿಂಗ್ ಅಲ್ಲ, ಆ ರಿಸರ್ಚ್ ಟೀಮ್ ಏನಿದೆ ಗುರುವೆ, ಸಖತ್ ಕೆಲಸ ಮಾಡಿದ್ದಾರೆ. ಫಸ್ಟು. ಸೆಕೆಂಡ್ ಪಾಯಿಂಟು ರೈಟಿಂಗ್, ಅದ್ರ ಜೊತೆಗೆ ಸಿನಿಮಾದ ಸ್ಕ್ರೀನ್ ಪ್ಲೇ. ಯಾರಿಗಾದ್ರೂ ಸಿನಿಮಾದ ಸ್ಕ್ರೀನ್ ಪ್ಲೇ ಅಟ್ ಪ್ರೆಸೆಂಟ್ ಇವಾಗ ಇರೋರಿಗೆ ಕಲಿಬೇಕು ಅನಿಸಿದ್ರೆ ದುರಂಧರ್ ಪಾರ್ಟ್ 1 ಮತ್ತು ಪಾರ್ಟ್ 2 ಈ ಎರಡು ಸಿನಿಮಾದ ಅನಾಲಿಸಿಸ್, ಥೀಸಿಸ್, ರಿಸರ್ಚ್ ಏನಿದೆಯೋ ಅದನ್ನೆಲ್ಲ ನೋಡಿ ಸಖತ್ತಾಗೇ ಇರುತ್ತೆ. ಪ್ಲಸ್ ಸಿನಿಮಾದಲ್ಲಿ ಕೆಲವೊಂದು ಎಪಿಸೋಡ್ಸ್ಗಳಂತೂ ಸಕ್ಕಾಪಟ್ಟೆ ಇದೆ, ಇನ್ನೇನು ತಗಲಾಕೊಂಡ ಅನ್ಕೋಬೇಕು. ತಗೋ ಮಜಾ. ದ ಬಿಗ್ಗೆಸ್ಟ್ ಇಂಟರ್ವೆಲ್ ನಾನು ನೋಡಿದ್ದು, ಮೈ ಜುಮ್ ಅನಿಸಿದ ಇಂಟರ್ವೆಲ್ ನನಗೆ ಆಲ್ ಟೈಮ್ ಫೇವ್ರೇಟ್ KGF ಚಾಪ್ಟರ್ 2. ಅದು ಆದಮೇಲೆ ದುರಂಧರ್ ದ ರಿವೆಂಜ್ ಇಷ್ಟ ಆಗಿದ್ದು. ಬಿಕಾಸ್ ಒಂದು ಸಿನಿಮಾದ ಪಾರ್ಟ್ 2 ಅಥವಾ ಸೀಕ್ವೆಲ್ ಬರ್ತಾ ಇದೆ ಅಂದಾಗ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇರುತ್ತೆ. ಇಂಟರ್ವೆಲ್ ಯಾವ ಪಾಯಿಂಟಲ್ಲಿ ಎಂಡ್ ಮಾಡ್ತಾನೆ ಗುರು, ಯಾವ ಥರ ಇಡ್ತಾನೆ ಗುರು ಅಂತ. ಬಟ್ ಈ ಸಿನಿಮಾದ ಇಂಟರ್ವೆಲ್ ಇದೆಯಲ್ಲ, ಲಿಟ್ರಲಿ ಥಿಯೇಟ್ರಲ್ಲಿ ಅಥವಾ ಮಲ್ಟಿಪ್ಲೆಕ್ಸಲ್ಲಿ ನೋಡಿರೋರಿಗೆ ಆ ಎಕ್ಸ್ಪೀರಿಯನ್ಸೇ ಬೇರೆ. ಅಂದಾಗೆ ಸಿನಿಮಾದಲ್ಲಿ ತುಂಬ ಅನ್ನೋನ್ ಮ್ಯಾನ್ಗಳಿದ್ದಾರೆ ಗುರುವೆ. ಈ ಅನ್ನೋನ್ ಮ್ಯಾನ್ಗಳ ಕೆಲಸ ಏನು ಅನ್ನೋದು ಮಾತ್ರ ಅದು ಕೂಡ ಮಜವಾಗಿ ತೋರಿಸಿದ್ದಾರೆ. 3 ಗಂಟೆ 48 ನಿಮಿಷ ಯಾವ ಥರ ಸಿನಿಮಾದ ಸ್ಕ್ರೀನ್ ಪ್ಲೇ ಇದೆ ಅಂದರೆ ಜಸ್ಟ್ ಕಿಲ್ಲಿಂಗ್. ಚಾಪ್ಟರ್ 1ಇಂದ ಶುರುವಾಗಿದ್ದ ರಿವೆಂಜಿಗೆ ಬಂದು ಎಂಡ್ ಕಾರ್ಡ್, ಐ ಮೀನ್ ಸಿನಿಮಾ ಕ್ಲೈಮ್ಯಾಕ್ಸ್ ಆದಮೇಲೆ ಇನ್ನೊಂದು ಕ್ಲೈಮ್ಯಾಕ್ಸು, ಎಂಡ್ ಕಾರ್ಡಲ್ಲಿ ಒಂದು ಪ್ರಿಪ್ರೇಷನ್ಸು, ಪ್ಲ್ಯಾನಿಂಗು, ಯಾವ ಥರ ಏನು ಎಲ್ಲನೂ ಹೇಳಲ್ವ. ಸಿನಿಮಾ ಏನಂತಾರೆ, ಒಂದು ತೂಕ ಅಂತ ಇರುತ್ತೆ, ಆ ತೂಕ ದಾಟಿ ಹೋಗೋದೇ ಕ್ಲೈಮ್ಯಾಕ್ಸ್ ಆದಮೇಲೆ 2 ಪೋಸ್ಟ್ ಕಾರ್ಡ್ಗಳಿದೆ, ಅದು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ, ಒಳ್ಳೆ ಮಜಾ ಮಾಡ್ತೀರಾ. ಹಮ್ಜಾ ಒಂದು ಲಿಸ್ಟ್ ಮಾಡ್ಕೊಂಡಿರ್ತಾನೆ ಗೊತ್ತಾ, ಯಾರ್ಯಾರನ್ನ ಹೊಡಿಬೇಕು ಅಂತ, ಅವ್ರನ್ನ ಎಲ್ಲಾರನ್ನೂ ಸಾಯಿಸೋ ಅಂಥ ಎಪಿಸೋಡ್ಗಳಿದೆ. ಅಂದರೆ ಒಂದೇ ಸಲ ಸಾಯಿಸಲ್ಲ, ಗ್ಯಾಪ್ ಕೊಟ್ಟು ಹೊಡಿತಾ ಇರ್ತಾರೆ. ಬಟ್ ಲಿಟ್ರಲಿ ಆ ಪ್ಲ್ಯಾನಿಂಗು, ಸ್ಕೆಚ್ಚು ಗೊತ್ತು, ನಾನು ಒಂದಿನ ತಗಲಾಕೋತೀನಿ, ನಾನು ತಗಲಾಕೊಂಡ್ರೆ ನಾನು ಏನು ಮಾಡ್ತಾರೆ ಅಂತ ಗೊತ್ತಿದ್ದೂ ಅಲ್ಲಿರೋರ್ನ ಎಲ್ಲಾರನ್ನೂ ಇವನು ಟಾರ್ಗೆಟ್ಗಳು ಮಿಸ್ ಆಗದಿರೋ ಥರ ಪ್ಲ್ಯಾನಿಂಗು, ಪ್ರಿಪ್ರೇಷನ್ ಮಾಡ್ಕೊಂಡು ಹೊಡಿತಾನಲ್ಲ ಗುರು, ಅದು ಲಿಟ್ರಲಿ ಸಿನಿಮಾ
ನನ್ನ ಪ್ರಕಾರ ಒಂದು 1500 ಕೋಟಿ ಮಾಡುತ್ತೆ. ಮ್ಯಾಕ್ಸಿಮಮ್ ಅಂದರೆ ಆಲ್ಮೋಸ್ಟ್ ಇಂಡಿಯಾದಲ್ಲಿರೋ ಎಲ್ಲ ರೆಕಾರ್ಡ್ ಸಿನಿಮಾಗಳಿಂದ ಅದೆಲ್ಲ ರೆಕಾರ್ಡ್ನ ಕ್ಲಿಯರ್ ಕಟ್ಟಾಗಿ ಹೊಡೆದು ಮುಗಿಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅಂದಾಗೆ ಜಾಸ್ತಿ ಏನು ಹೇಳೋಕ್ಕೋಗಲ್ಲ. ಸಿನಿಮಾದಲ್ಲಿ ಬಡಾ ಸಾಬ್ ಅನ್ನೋದು ಯಾರು ಅನ್ನೋದು ತೋರಿಸಿದ್ದಾರೆ. ಅದೊಂದು ಟ್ವಿಸ್ಟು ಹಂಗೆ ಇರಲಿ. ಅದಾದಮೇಲೆ ಇನ್ನೊಂದು ಮೇಜರ್ ಟ್ವಿಸ್ಟ್ ಇದೆ, ರಿವೀಲ್ ಮಾಡೋದು ಬೇಡ ಅನಿಸುತ್ತೆ. ಸೊ ಇದಾಗಿತ್ತು ದುರಂಧರ್ 2 ದ ರಿವೆಂಜ್ ಸಿನಿಮಾದ ರಿವ್ಯೂ. ಅಂದಾಗೆ ಮತ್ತಷ್ಟು ಕನ್ನಡ ಸಿನಿಮಾ, ಬೇರೆ ಭಾಷೆ ಸಿನಿಮಾಗಳ ಮಾಹಿತಿಗಳಿಗಾಗಿ ರಾಜಧಾನಿ ಇಕ್ಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿ ಬರಬೇಕು. ರಿಲೀಸ್ ಆಗಿದ್ದಿನ ಹಿಂದಿ ವರ್ಷನ್ ನೋಡಿದ್ವಿ, ನೆಕ್ಸ್ಟ್ ಡೇ ಕನ್ನಡ ವರ್ಷನ್ ನೋಡ್ತೀವಿ. ಇನ್ ಡೀಟೇಲಾಗಿ ನನಗೂ ಅರ್ಥ ಆಗುತ್ತೆ. ಅರ್ಥ ಆದಮೇಲೆ